ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೆಮಿಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಹೀನಾಯವಾಗಿ ಸೋತ ಸೌತ್ ಆಫ್ರಿಕಾ. ಇನ್ನು ಸೌತ್ ಆಫ್ರಿಕಾ ವಿರುದ್ಧ ಸೆಮಿಫೈನಲ್ ಪಂದ್ಯದಲ್ಲಿ ಗೆದ್ದು ಫೈನಲ್ಗೆ ತಲುಪಿದ ತಕ್ಷಣವೇ ನ್ಯೂಜಿಲೆಂಡ್ ನಾಯಕ ಆಗಿರುವಂತಹ ಮಿಚೆಲ್ ಶಾಂಟ್ನರ್ ಕೊಟ್ಟರು ಬೆಂಕಿ ಹೇಳಿಕೆ. ಹೌದು ಸ್ನೇಹಿತರೆ, ಭಾರತದ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅಷ್ಟಕ್ಕೂ ಫೈನಲ್ ತಲುಪಿದ ತಕ್ಷಣ ನ್ಯೂಜಿಲೆಂಡ್ ನ ನಾಯಕ ಆಗಿರುವಂತಹ ಮಿಚೆಲ್ ಶಾಂಟ್ನರ್ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾಳೆ ಬಂದ್ಬಿಟ್ಟು ನಮ್ಮ ಭಾರತ ತಂಡದ ಪಂದ್ಯ ಕೂಡ ಇದೆ ಅಂತಾನೆ ಹೇಳ್ಬೋದು. ಸೆಮಿಫೈನಲ್ 2ರ ಪಂದ್ಯ. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಈ ಪಂದ್ಯ ತುಂಬಾನೇ ಇಂಪಾರ್ಟೆಂಟ್. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಸೌತ್ ಆಫ್ರಿಕಾ ವಿರುದ್ಧ ನ್ಯೂಜಿಲೆಂಡ್ ತಂಡ ಈಸಿಯಾಗಿ ಗೆದ್ಕೊಂಡು ಫೈನಲ್ ಗಾದ್ರೆ ಹೋಗಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯ ಬಂದ್ಬಿಟ್ಟು ಕೋಲ್ಕತ್ತಾದ ಈಡನ್ ಗಾರ್ಡನ್ ನಲ್ಲಿ ಆದ್ರೆ ಇತ್ತು. ಇನ್ನು ಈ ಪಂದ್ಯದಲ್ಲಿ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ನ ತಂಡ ಬಂದ್ಬಿಟ್ಟು ಅಮೋಘ ಭರ್ಜರಿ ಜಯ ಆದ್ರೆ ಸಾಧಿಸಿದೆ ಅಂತಾನೆ ಹೇಳ್ಬೋದು. ಮತ್ತು ವಿಶ್ವಕಪ್ ನಲ್ಲಿ ಹಿಸ್ಟ್ರಿ ಕೂಡ ಬರೆದಿದೆ ನ್ಯೂಜಿಲೆಂಡ್ ತಂಡ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಸೌತ್ ಆಫ್ರಿಕಾ ತಂಡ ಮೊದಲಿನಿಂದಲೇ ಸ್ಟ್ರಗಲ್ ಆದ್ರೆ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಅಂತೂ ಇಂತೂ ಮಾರ್ಕೋ ಜಾನ್ಸನ್ ಮತ್ತು ಸ್ಟಬ್ಸ್ ಅವರ ಒಂದೊಳ್ಳೆ ಬ್ಯಾಟಿಂಗ್ ನಿಂದಾಗಿ ಸೌತ್ ಆಫ್ರಿಕಾ ತಂಡ ಮೊದಲು ಬ್ಯಾಟಿಂಗ್ ಮಾಡಿ 169 ರನ್ ಆದ್ರೆ ಹೊಡಿತಾರೆ, 8 ವಿಕೆಟ್ ಕಳ್ಕೊಂಡು. ಆನಂತರ ಚೇಸಿಂಗ್ ಗೆ ಬಂದಂತಹ ನ್ಯೂಜಿಲೆಂಡ್ ತಂಡದ ಪರ ಓಪನರ್ಸ್ ಆಗಿರುವಂತಹ ಟಿಮ್ ಸೇಫರ್ಟ್ ಮತ್ತು ಫಿನ್ ಆಲೆನ್ ಅವರು ಸೌತ್ ಆಫ್ರಿಕಾದ ಬೌಲರ್ಸ್ ಗಳನ್ನು ಪವರ್ ಪ್ಲೇ ನಲ್ಲೇ ಉಡಿಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಆ ರೇಂಜ್ ಗೆ ಪವರ್ ಪ್ಲೇ ನಲ್ಲೇ ಬ್ಯಾಟಿಂಗ್ ಮಾಡ್ತಾರೆ. ಫಿನ್ ಆಲೆನ್ 270ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿದ್ರೆ ಟಿಮ್ ಸೇಫರ್ಟ್ ಅವರು 190ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಟಿಮ್ ಸೇಫರ್ಟ್ ಅವರು ಬಂದ್ಬಿಟ್ಟು 33 ಬಾಲ್ ಗಳಲ್ಲಿ 7 4 ಮತ್ತು 2 6 175ರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಆಡಿ 58 ರನ್ ಗೆ ಔಟ್ ಆಗ್ತಾರೆ ಅಂತ ಹೇಳ್ಬೋದು ಟಿಮ್ ಸೇಫರ್ಟ್. ಆನಂತರ ತಮ್ಮ ಇನ್ನಿಂಗ್ಸ್ ಆರಂಭಿಸಿದಂತ ಫಿನ್ ಆಲೆನ್ ಅವರು ಅದ್ಭುತ ಇನ್ನಿಂಗ್ಸ್ ಆಡ್ತಾರೆ ಅಂತಾನೆ ಹೇಳ್ಬೋದು. ಇನ್ನು ಆನಂತರ ಬಂದಂತ ರಚಿನ್ ರವೀಂದ್ರನು ಕೂಡ ನ್ಯೂಜಿಲೆಂಡ್ ತಂಡಕ್ಕೆ ಒಂದು ಒಳ್ಳೆ ಪ್ರದರ್ಶನ ಕೊಟ್ಟು ನ್ಯೂಜಿಲೆಂಡ್ ಗೆಲ್ಲುವ ರೀತಿ ಹಾಗೆ ಮಾಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ನ್ಯೂಜಿಲೆಂಡ್ ತಂಡ ಬಂದ್ಬಿಟ್ಟು ಸೌತ್ ಆಫ್ರಿಕಾ ವಿರುದ್ಧ ಒಂದು ಕನ್ವಿನ್ಸಿಂಗ್ ವಿಕ್ಟರಿ ಜೊತೆಗೆ ಸೆಮಿಫೈನಲ್ ಪಂದ್ಯದಲ್ಲಿ ರೋಚಕ ಗೆಲುವಿನ ಜೊತೆಗೆ ಫೈನಲ್ ಗಾದ್ರೆ ತಲುಪಿದೆ. ಇನ್ನು ಫೈನಲ್ ಗೆ ತಲುಪಿದ ತಕ್ಷಣವೇ ನ್ಯೂಜಿಲೆಂಡ್ ನ ನಾಯಕ ಆಗಿರುವಂತ ಮಿಚೆಲ್ ಶಾಂಟ್ನರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಏನೆಲ್ಲ ಹೇಳಿದ್ದಾರೆ ಅಂತಂದ್ರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಭಾರತದ ಅಭಿಮಾನಿಗಳ ಬಗ್ಗೆ ಮತ್ತು ಈಡನ್ ಗಾರ್ಡನ್ ಬಗ್ಗೆನೂ ಕೂಡ ಮಾತಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಶಾಂಟ್ನರ್ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ, ಶಾಂಟ್ನರ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ, ಇವತ್ತಿನ ಪಂದ್ಯದಲ್ಲಿ ನಾವು ಅದ್ಭುತವಾಗಿ ಆದ್ರೆ ಆಡಿದ್ದೇವೆ. ಹೌದು, ಸ್ವಲ್ಪ ನಮಗೆ ನರ್ವಸ್ ಆದ್ರೆ ಇತ್ತು ಮತ್ತು ಈ ಪಂದ್ಯದಲ್ಲಿ ನಾವು ಗೆಲ್ತೀವೋ ಸೋಲ್ತೀವೋ ಅಂತಂದು ಸ್ವಲ್ಪ ನಮ್ಮ ತಲೆಯಲ್ಲಿ ಕುತೂಹಲ ಕೂಡ ಇತ್ತು. ಯಾಕಂತಂದ್ರೆ ಇವತ್ತಿನ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ನಾವು ಆಡುತ್ತಿದ್ದೆವು. ಸೌತ್ ಆಫ್ರಿಕಾ ಇಡೀ ಈ ವಿಶ್ವಕಪ್ ನಲ್ಲೇ ಬಂದ್ಬಿಟ್ಟು ಒಂದು ಮ್ಯಾಚ್ ಕೂಡ ಸೋತಿರಲಿಲ್ಲ. ಆ ಕಾರಣದಿಂದಾಗಿ ಈ ಪಂದ್ಯದಲ್ಲಿ ನಾವು ಸ್ವಲ್ಪ ಬ್ಯಾಕ್ ಫ್ರಂಟಲ್ ಆಗಿ ಇದ್ವಿ. ಆದ್ರೂ ಕೂಡ ನಮ್ಮ ಒಳ್ಳೆ ಬೌಲಿಂಗ್ ನಿಂದಾಗಿ ಮತ್ತು ನಮ್ಮ ಓಪನರ್ಸ್ ನಿಂದಾಗಿ ಈ ಪಂದ್ಯವನ್ನಾದ್ರೆ ಗೆದ್ದಿದ್ದೇವೆ ಅಂತಂದು ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬೋದು. ಹೌದು, ಈ ಪಂದ್ಯದಲ್ಲಿ ಗೆದ್ದು ನಾವು ಫೈನಲ್ಗೆ ಹೋದದ್ದು ತುಂಬಾನೇ ಖುಷಿ ಇದೆ. ಇನ್ನೊಂದೇನಂತಂದ್ರೆ, ಆ ಕಡೆ ನಾಳೆ ಬಂದ್ಬಿಟ್ಟು ಇಂಗ್ಲೆಂಡ್ ಮತ್ತು ಭಾರತ ತಂಡದ ನಡುವೆ ಸೆಮಿಫೈನಲ್ 2ರ ಪಂದ್ಯ ಕೂಡ ಇದೆ. ಇನ್ನು ಆ ಕಡೆಯಿಂದ 2ನೇ ಸೆಮಿಫೈನಲ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತ ತಂಡ ಗೆದ್ದು ಫೈನಲ್ಗೆ ಬಂದರೆ ನಾವು ರೆಡಿ ಆಗಿದ್ದೇವೆ ಮತ್ತು ನಮ್ಮ ಬ್ಯಾಟ್ ಮತ್ತು ಬೌಲರ್ಸ್ ಗಳು ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ಇನ್ನು ಭಾರತದ ಅಭಿಮಾನಿಗಳಿಗೆ ನಾನು ತುಂಬಾನೇ ಆದ್ರೆ ಧನ್ಯವಾದಗಳನ್ನ ಆದ್ರೆ ಕೋರುತ್ತೇನೆ. ಯಾಕಂತಂದ್ರೆ ಇಲ್ಲಿಗೆ ಬಂದು ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ ಮತ್ತು ನಮಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಯಾಕಂತಂದ್ರೆ ಈಡನ್ ಗಾರ್ಡನ್ ಅಲ್ಲಿ ಬಂದ್ಬಿಟ್ಟು ಪ್ರತಿಯೊಬ್ಬ ಭಾರತದ ಅಭಿಮಾನಿನೂ ಬಂದು ಇಲ್ಲಿಗೆ ಬಂದು ಸಪೋರ್ಟ್ ಆದ್ರೆ ಮಾಡಿದ್ದಾರೆ. ಆ ಕಾರಣದಿಂದಾಗಿ ಭಾರತ ತಂಡ ಆಗಿಲಿ ಮತ್ತು ಭಾರತದಲ್ಲಿ ಆಡೋಕೆ ನನಗೆ ತುಂಬಾನೇ ಇಷ್ಟ ಅಂತಂದು ಮಿಚೆಲ್ ಶಾಂಟ್ನರ್ ಅವರಾದ್ರೆ ಒಂದು ಒಳ್ಳೆ ಬೆಂಕಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆನಂತರ ಟೀಮ್ ಇಂಡಿಯಾ ಫೈನಲ್ ಗೆ ಬರುತ್ತೆ ಅಂತ ನಾನು ಕೋರಿಕೊಳ್ಳುತ್ತಿದ್ದೇನೆ ಮತ್ತು ಟೀಮ್ ಇಂಡಿಯಾದ ವಿರುದ್ಧ ನಾನು ಫೈನಲ್ ಪಂದ್ಯ ಆಡಲು ಎದುರು ನೋಡುತ್ತಿದ್ದೇವೆ ಅಂತಂದು ನ್ಯೂಜಿಲೆಂಡ್ ನಾಯಕ ಆಗಿರುವಂತ ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳಿದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆನ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.